ರಾಜ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಇತ್ತೀಚೆಗೆ ಉಂಟಾಗಿರುವ ಬೆಳವಣಿಗೆಗಳ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಶಿಕ್ಷಣ ಪ್ರಕೋಷ್ಠದ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೇವೆ. ಈ ಪತ್ರಿಕಾಗೋಷ್ಠಿಯನ್ನು ರಾಜ್ಯ ಶಿಕ್ಷಣ ಪ್ರಕೋಷ್ಠದ ಸದಸ್ಯರಾದ ಮುರಳಿ ಎಚ್ ಇವರು ನಡೆಸಲಿದ್ದಾರೆ. ನನ್ನ ಹೆಸರು ರಾಜಗೋಪಾಲ್ ರೈ, ನಾನು ಬಿಜೆಪಿ ಜಿಲ್ಲಾ ವಕ್ತಾರ. ಅದೇ ರೀತಿ ಅವಾನಿ ಪಾರ್ವತಿ ಮಂಡಲ ಶಿಕ್ಷಣ ಪ್ರಕೋಷ್ಠ ಸದಸ್ಯರ ಪುತ್ತೂರು. ಅದೇ ರೀತಿ ವಿನೀತ್ ನಾಯರ್ ಶಿವಕಲ್ ಮಂಡಲ ಬಿಜೆಪಿ ಸದಸ್ಯ. ಅದೇ ರೀತಿ ಶಿವಪ್ರಕಾಶ ಹಿಂದಿ ಪ್ರಚಾರ ದಕ್ಷಿಣ ಭಾರತ ಹಿಂದಿ ಸಭಾ ಧಾರವಾಡ ಉಪಸ್ಥಿತರಿದ್ದಾರೆ. ನಮಗೆಲ್ಲರಿಗೂ ಮಗದೊಮ್ಮೆ ಸ್ವಾಗತ ಬಯಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮುರಿಯಲು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಮುರಳಿ ಹೊಸಮಂದಿರು, ಬಿಜೆಪಿ ಶಿಕ್ಷಣ ಪ್ರಕೋಷ್ಠದ ಸ್ಟೇಟ್ ಕಮಿಟಿ ಮೆಂಬರ್. ಇವತ್ತೊಂದು ಮುಖ್ಯವಾದ ಒಂದು ವಿಷಯವನ್ನು ನಾವು ನಿಮ್ಮ ಅದರ ಗಮನಕ್ಕೆ ತಂದು ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡೋದಕ್ಕೋಸ್ಕರ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಶಿಕ್ಷಣ ಪ್ರಕೋಷ್ಠದ ಸದಸ್ಯರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಸರ್ಕಾರವನ್ನು ಎಚ್ಚರ ಮಾಡುವಂಥ ಒಂದು ಸಂದರ್ಭ ಬಂದಿದೆ. ಮುಖ್ಯವಾಗಿ ನಿಮಗೆಲ್ಲರಿಗೂ ಗೊತ್ತಿದೆ, ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ ಶಿಕ್ಷಣ ಸಚಿವರು ಅವರ ಹೇಳಿಕೆಯಲ್ಲಿ ಹೇಳಿದ್ದಾರೆ, ಇನ್ನು ಮುಂದೆ ಥರ್ಡ್ ಲ್ಯಾಂಗ್ವೇಜ್ ಇರುವಂಥ ಸಬ್ಜೆಕ್ಟ್ ಮೇನ್ ಹಿಂದಿಯನ್ನ ನಮ್ಮ ತ್ರಿಭಾಷಾ ಸೂತ್ರ ಏನಿದೆ, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್, ಅದರಲ್ಲಿ ಕೇವಲ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಮಾತ್ರ ಇಟ್ಕೊಂಡು ಥರ್ಡ್ ಲ್ಯಾಂಗ್ವೇಜ್ ಅನ್ನ ಬಿಡುವಂತ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಇದು ನಮ್ಮ ಫೆಡರಲ್ ಸಿಸ್ಟಮ್ಗೆ ಒಂದು ದೊಡ್ಡ ಪೆಟ್ಟು ತರುವಂತ ಒಂದು ವಿಷಯ. ಯಾಕಂತ ಹೇಳಿದ್ರೆ ಭಾರತ ಅಂತ ಹೇಳುವಂಥದ್ದು ಹಲವಾರು ಭಾಷೆ, ಹಲವಾರು ರಾಜ್ಯಗಳನ್ನು ಒಳಗೊಂಡಿರುವಂಥ ರಾಷ್ಟ್ರ. ಇಲ್ಲಿ ಹಿಂದಿ ತನ್ನ ರಾಷ್ಟ್ರ ಭಾಷೆ ಅಂತ ಹೇಳುವಂಥದ್ದನ್ನ ಇತ್ತೀಚಿನ ಸರ್ಕಾರವಾಗಿ ಏನು ಮಾಡಿದ್ದಲ್ಲ. ಯಾವಾಗ 1947 ನಮಗೆ ಸ್ವಾತಂತ್ರ್ಯ ಬಂದಿದೆ ಅವತ್ತು ಹಿಂದಿ ರಾಷ್ಟ್ರ ಭಾಷೆಯಾಗಿತ್ತು. ಯಾಕೆಂತ ಹೇಳಿದ್ರೆ ನಮಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ನಮ್ಮದು ಅಸ್ಮಿತೆ ಆದರೆ ಇಂಗ್ಲಿಷ್ ಏನಾಗಿದೆ ಒಂದು ಸಂವಾದಕ್ಕೋಸ್ಕರ, ಕಮ್ಯುನಿಕೇಶನ್ಗೋಸ್ಕರ, ನಾವು ಇಂಟರ್ನ್ಯಾಷನಲ್ ಲೆವೆಲ್ ಹೋಗೋದಕ್ಕೋಸ್ಕರ ಬೇಕು. ಅದೇ ರೀತಿ ಹಿಂದಿ ನಮ್ಮ ರಾಷ್ಟ್ರವನ್ನ ಒಂದು ಸಮನ್ವಯಗೊಳಿಸುವಲ್ಲಿ ಅಥವಾ ರಾಷ್ಟ್ರವನ್ನ ಒಂದುಗೂಡಿಸಿಕೊಳ್ಳುವಲ್ಲಿ ಹಿಂದಿ ತುಂಬ ಪಾತ್ರ ವಹಿಸಿತು. ಹಿಂದಿಯ ಮೇಲೆ ಇರುವಂತಹ ದ್ವೇಷ ಅಲ್ಲ, ಇದು ರಾಜಕೀಯವಾದ ದ್ವೇಷ. ಯಾಕೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಒಂದು ಸಟ್ಟು ಹೊಡೆಯುವಂತ ಒಂದು ಸನ್ನಿವೇಶವನ್ನ ಇಲ್ಲಿ ಸೃಷ್ಟಿಸ್ತಾ ಇದ್ದಾರೆ. ಈಗಾಗಲೇ ನಾವು ಮಾತಾಡಿಕೊಂಡಿದ್ದೆವು. ಈಗ DMK ಅಥವಾ ತಮಿಳುನಾಡಲ್ಲಿ ಅದೊಂದು ಪ್ರಾದೇಶಿಕ ಪಕ್ಷ ಮಾತಾಡ್ತಾ ಇದೆ. ಆದರೆ ಈ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಒಂದು ಪ್ರಾದೇಶಿಕ ಪಕ್ಷದ ಮಟ್ಟಿಗೆ ಇಳಿಯುವಂತ ಒಂದು ಸನ್ನಿವೇಶವನ್ನು ನಾವು ಮಾಡ್ತಾ ಇದ್ದೇವೆ. ಮೇನ್ ಆಗಿ ಈ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ತೆಗೆದ್ರಿಂದಾಗಿ 620 ಮಾರ್ಕ್ 520 ಆಗ್ತದೆ. ಮತ್ತು ಈಗ ಕೊಟ್ಟ ಕಡೆಯ ಟೈಮ್ ಅಂದ್ರೆ ಕೊನೆಯ ನಿಮಿಷದಲ್ಲಿ ಹಿಂದಿಗೆಲ್ಲ ಮಕ್ಕಳು ಪ್ರಿಪೇರ್ ಆಗಿ ಬಂದ ನಿಮಿಷದಲ್ಲಿ ಮಕ್ಕಳಿಗೆ ಹೇಳ್ತಾರೆ ಇದರಲ್ಲಿ ನಿಮಗೆ ಗ್ರೇಡ್ ಮಾತ್ರ ಸಿಗ್ತದೆ. ಸೊ ಮಕ್ಕಳಿಗೆ ಗೊಂದಲ, ಹೇಗೆ ಇಷ್ಟು ಕಷ್ಟಪಟ್ಟು ಕಲಿತರು, ಈಗ ಅವರಿಗೆ ಅದರ ಅಗತ್ಯ ಇಲ್ಲ ಅಂತ ಹೇಳುವಂತ ಒಂದು ಸನ್ನಿವೇಶ ಕೂಡ ಬರ್ತಾ ಇದೆ. ಇನ್ನೊಂದು ಸೈಡಿಂದ ಹಿಂದಿ ಶಿಕ್ಷಕರಿಗೆ ಹೊಡೆತ. ಸುಮಾರು 75,000 ಶಿಕ್ಷಕರು ಈಗ ಮೌಲ್ಯಮಾಪನವನ್ನ ಬಹಿಷ್ಕಾರ ಮಾಡುವಂತ ಸನ್ನಿವೇಶವನ್ನ ಬಂದಿದೆ. ಯಾಕಂದ್ರೆ ಅವರು ಕೂಡ ಆಟ ಕೊಂಡು ಲೆಕ್ಕಕ್ಕಿಲ್ಲ. ಹಾಗೆ ಎಷ್ಟೋ ಶಾಲೆಗಳು ಹಿಂದಿಯನ್ನ ಶಿಕ್ಷಕರನ್ನ ತೆಗೆದುಕೊಳ್ಳದೆ ಮುಂದುವರಿಯುವಂತಹ ಸನ್ನಿವೇಶ ಕೂಡ ಮುಂದಿನ ದಿನಗಳಲ್ಲಿ ನಡೀತಾ ಇದೆ. ಅದೇ ರೀತಿಯಲ್ಲಿ ಇದರಿಂದಾಗಿ ಥರ್ಡ್ ಲ್ಯಾಂಗ್ವೇಜ್ ಅನ್ನು ಬಿಡುವಂತಹ ಒಂದು ನಿರ್ಧಾರದಿಂದಾಗಿ ಅವರು ಹಿಂದಿಗೆ ಹೊಡೆತ ಕೊಡ್ಲಿಕ್ಕೆ ಹೋಗಿ ಈಗ ಉಳಿದ ಲ್ಯಾಂಗ್ವೇಜ್ ಕೂಡ ಹೊಡೆತ ಬಂದಿದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಬೇರೆ ಬೇರೆ ಭಾಷೆಗಳಲ್ಲಿರುವಂತಹ ಶಾಲೆಗಳಿದೆ. ಇವತ್ತು ನೋಡಿ ಪೇಪರ್ ಇದೆ 5,400 ಶಾಲೆಗಳು ಬೇರೆ ಫಸ್ಟ್ ಲ್ಯಾಂಗ್ವೇಜ್ ಅಂದ್ರೆ ಉರ್ದು ಆಗಿರ್ಬೋದು, ಮರಾಠಿ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಫಸ್ಟ್ ಲ್ಯಾಂಗ್ವೇಜ್ ಇದೆ. ಅಲ್ಲಿ ಡೆಫಿನೆಟ್ಲಿ ಅವ್ರೇನ್ ಮಾಡ್ತಾರೆ, ಇಂಗ್ಲಿಷ್ ಅನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ತಗೊಳ್ತಾರೆ. ದೆನ್ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಇತ್ತು. ಆ ಮಕ್ಕಳಿಗೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಜಾಬ್ ಮಾಡ್ಲಿಕ್ಕೆ ಕಷ್ಟ ಆಯ್ತು. ಯಾಕಂದ್ರೆ ಒಂದು ಭಾಷೆಗೆ ಹೊಡೆತ ಕೊಡ್ಲಿಕ್ಕೆ ಹೋಗಿ ಎಲ್ಲಾ ಭಾಷೆಗೆ ಹೊಡೆತವನ್ನ ಕೊಡುವಂತ ಒಂದು ಸನ್ನಿವೇಶವನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಮತ್ತೆ ಅದೇ ತರ ಮುಂದೆ ನಡೆದಂತ SLC ಗಣಿತ ಪರೀಕ್ಷೆ ಅಲ್ಲಿ ಬಾರ್ಕೋಡ್ ನ ಒಂದು ಟೆಕ್ನಿಕಲ್ ಮಿಸ್ಟೇಕ್ಸ್ ನಿಂದಾಗಿ ಕ್ವಶನ್ ಪೇಪರ್ ಮೇಲೆ ಏನಾಗಿದೆ, ಕೆಲವು ಕ್ವಶನ್ಸ್ ಕಾಣದೆ ಮಕ್ಕಳಿಗೆ ಗೊಂದಲ ಉಂಟಾಗಿ 15 ಮಾರ್ಕ್ ಅಂತೂ ಮಕ್ಕಳಿಗೆ ಲಾಸ್ ಆಗುವಂತ ಒಂದು ಸನ್ನಿವೇಶ ಎದುರಾಗಿದೆ. ಅವರು ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತಾ ಅಂತ ಹೇಳಿಕೊಂಡು ಬಾರ್ಕೋಡ್ ಆಗಿದ್ರು. ಬಟ್ ಬಾರ್ಕೋಡ್
ವೇಸ್ಟ್ ಆಯಿತು, ಪ್ಲಸ್ ಸೇಮ್ ಟೈಮ್ ಅವರು ಮಾತನ್ನ ಕಳೆದುಕೊಳ್ಳುವಂತ ಒಂದು ಸನ್ನಿವೇಶ ಬಂದಿದೆ. ಅದಕ್ಕೋಸ್ಕರ ನಮ್ಮ ತಪೋಶ್ರ ವತಿಯಿಂದ ನಾವೇನು ಹೇಳ್ತಾ ಇದ್ದೇವೆ ಅಂದ್ರೆ ಅವರಿಗೆ ಗಣಿತದಲ್ಲಿ ಒಂದು 10 ಮಾರ್ಕ್ ಆದ್ರೂ ಬೇಸ್ ಮಾರ್ಕ್ ಕೊಡ್ಬೇಕು ಮಕ್ಕಳಿಗೆ, ಇಲ್ಲದಿದ್ದರೆ ಅಷ್ಟು ಮಾರ್ಕ್ಗಳವರಿಗೆ ಕಮ್ಮಿ ಆಗ್ತದೆ ಎನ್ನುವಂತ ಒತ್ತಾಯವನ್ನ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇನ್ನು ಶಾಲಾ ಹೊಸ ವರ್ಷ ಸ್ಟಾರ್ಟ್ ಆಗ್ತಾ ಇದೆ. ಆಗಿರುವಾಗ ಸರಿಯಾದ ಸಮಯ, ಕಳೆದ ವರ್ಷ ನಾವು ನೋಡಿದ್ದೇವೆ, ಏನು ಸಮವಸ್ತ್ರ ಕೊಡುವುದರಲ್ಲಿ ಆಗಲಿ ಪಠ್ಯಪುಸ್ತಕ ಕೊಡುವುದಾಗಿ ತುಂಬಾ ಗೊಂದಲವಾಗಿ ತುಂಬಾ ಲೇಟ್ ಆಗಿತ್ತು. ಅದನ್ನು ತಪ್ಪು ಸಮಯಕ್ಕೆ ಒದಗಿಸಬೇಕು ಎಂದು ಕೂಡ ನಾವು ಸರ್ಕಾರವನ್ನ ಒತ್ತಾಯಿಸ್ತೇವೆ. ಭಾರತೀಯ ಶಿಕ್ಷಣ ಪ್ರಕೋಷ್ಠ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶಿಕ್ಷಣ ಪ್ರಕೋಷ್ಠವು ಕರ್ನಾಟಕದಲ್ಲಿರುವಂತಹ ಈ ಶೈಕ್ಷಣಿಕ ಸಮಸ್ಯೆಗಳನ್ನ ನಾವು ಕಳೆದ ಸಲ ಕೂಡ ಯೂನಿವರ್ಸಿಟಿಯ ಮುಚ್ಚುವಂತ ನಿರ್ಧಾರವನ್ನು ಕೂಡ ನಾವು ವಿರೋಧಿಸಿದ್ದೆವು. ಅದೇ ರೀತಿಯಲ್ಲಿ ಶಿಕ್ಷಕರಿಗೂ ಮಕ್ಕಳಿಗೂ ಅಥವಾ ವಿದ್ಯಾರ್ಥಿಗಳಿಗೂ ಅವೆಲ್ಲ ಸಮಸ್ಯೆಗಳಿಗೆ ನಾವು ಬದ್ಧರಿದ್ದೇವೆ. ನಾವು ಅದನ್ನು ಎದುರಿಸಲಿಕ್ಕೆ ರೆಡಿ ಇದ್ದೇವೆ ಮತ್ತು ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ರೆಡಿ ಇದ್ದೇವೆ. ಇದೇ ಇಂದಿಯ ಒಂದು ನಿರ್ಧಾರವನ್ನ ಕೂಡಲೇ ಅವರು ಹಿಂದೆ ತೆಗೆದುಕೊಳ್ಬೇಕು ಅಂತ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲದಿದ್ದರೆ ತೀವ್ರವಾದ ಹೋರಾಟವನ್ನು ಮಾಡಿ ಕೂಡ ನಾವು ತಯಾರಿದ್ದೇವೆ. ಥ್ಯಾಂಕ್ ಯು. ಶಿವಪ್ರಕಾಶ್ ಹಿಂದಿ ಪ್ರಚಾರ ಸಭಾದ ಶಿಕ್ಷಕರು. I am Shiva Prakash. I am one of the Pracharaks of Dakshin Bharat Hindi Prachar Sabha Dharwad, and we are doing the work of propaganda of Hindi among the children. As far as I am concerned, I am taking classes in Mangalore. Mainly, as such, that main argument is that children are finding it difficult to learn Hindi. It is not like that. There is Hindi, the Ramakrishna mission is there. There are very poor children staying there. They are being given accommodation, food, everything by the monks there. And they are all studying in the government school. And they are learning Hindi. And nobody is finding it difficult. Last exam we conducted in February, the center was the SDM school, Mangalore. All the children have passed in first class. So the argument that they are telling that they are finding it difficult is totally false. Every child is interested to learn Hindi. And they are learning. Apart from the school syllabus, they are learning privately also. They are appearing for the examination of the Sabha and they are excelling in the research. So, as he said that, and no child is finding it difficult to learn Hindi at all. If you see, for no argument's sake, if you say it is difficult, some children may find it difficult to learn computer science. Some may find it mathematics. Can you do it one by one? It's not possible at all. If they are finding it difficult, it is our duty to teach them properly and make them to learn in the easier way. That's the only thing that we should do, that we are doing it. And as far as I told that the Ramakrishna Mission children, they are all from the villages, from the totally uneducated background. They are learning Hindi in a much better way and they are excelling in their studies. Okay, so the argument that the children are finding it difficult is totally false. So this is then that we have to do the representation like this, as Mr. Murli said. And I think that will be succeeding in getting back to the language as a subject in schools, government schools. Thank you. ಸೊ ಐ ರಿಕ್ವೆಸ್ಟ್ ಎಲ್ಲರ ಹತ್ರ ಕೂಡ ಇದರ ಬಗ್ಗೆ ಒಂದು ಹೆಚ್ಚಿನ ಒಂದು ಪ್ರಚಾರವನ್ನು ಕೊಟ್ಟು ಈ ಒಂದು ಸಮಸ್ಯೆಯಿಂದ ನಮ್ಮ ವಿದ್ಯಾರ್ಥಿಗಳನ್ನ ವಿಮೋಚನೆಗೊಳಿಸುವಲ್ಲಿ ನಿಮ್ಮದು ಪಾತ್ರ ಕೂಡ ಇದೆ. ಪತ್ರಕರ್ತರು ಕೂಡ ಅದನ್ನ ಸ್ವಲ್ಪ ಹೈಲೈಟ್ ಮಾಡಬೇಕು ಅಂತ ವಿನಂತಿಸ್ತಾ ಎಲ್ಲರಿಗೂ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು.